ಮಲೆನಾಡು ಕರಾವಳಿ ಭಾಗದಲ್ಲಿ ಮಳೆ ಅವಾಂತರಕ್ಕಿಂತ ಗುಡ್ಡ ಗಂಡಾಂತರವೇ ಜನರ ನಿದ್ದೆಗೆಡಿಸಿದೆ. ಹಾದಿ ಬೀದಿಯಲ್ಲೂ ಬೆಟ್ಟ ಗುಡ್ಡಗಳು ಬಲಿಗಾಗಿ ಕಾಯ್ತಿವೆ. ಅಭಿವೃದ್ಧಿ ಹೆಸರಲ್ಲಿ ನಡೆದಿರೋ ಕಾಮಗಾರಿಗಳೇ ಕಂಟಕವಾಗಿ ಕಾಡುವುದಕ್ಕೆ ಶುರುವಾಗಿವೆ. ಹೀಗಾಗಿ ಮಲೆನಾಡು ಜನ ದೇವರ ಮೊರೆ ಹೋಗಿದ್ದಾರೆ. ಪಶ್ಚಿಮ ಘಟ್ಟ ಉಳಿವಿಗಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಭಕ್ತಾದಿಗಳ ಪ್ರಾರ್ಥನೆಯಿಂದನೇ ಮಳೆ ಕಡಿಮೆಯಾಗಿ ಎಲ್ಲರಿಗೂ ಅನುಕೂಲ ಆಗಿದೆ. ಶಿರೂರು ಹೆದ್ದಾರಿ ಬೆಟ್ಟ ಬಾಯ್ಬಿಟ್ಟಿದ್ದಾಯ್ತು. ವಯನಾಡಿನಲ್ಲಿ ಮಹಾ ದುರಂತವೇ ಸಂಭವಿಸಿದ್ದಾಯ್ತು. ಮಳೆ ರೂಪದಲ್ಲಿ ಅಪ್ಪಳಿಸಿದ ಜವರಾಯ ಹಾದಿ ಬೀದಿಯಲ್ಲಿ ಹೆಣಗಳ ರಾಶಿ ಹಾಕಿದ್ದಾನೆ. ಇದಕ್ಕೆ ಕಾರಣ ಅಭಿವೃದ್ಧಿಯನ್ನು ಹಪಾಹಪಿ. ಅಭಿವೃದ್ಧಿಯ ಹೆಸರಿನಲ್ಲಿ ಕಾಡುಗಳನ್ನ ಸರ್ವನಾಶ ಮಾಡಿದ್ದಾಯ್ತು. ಈಗ ಹೆದ್ದಾರಿ ಹೆಸರಿನಲ್ಲಿ ಬೆಟ್ಟ ಗುಡ್ಡಗಳನ್ನೇ ಬಗೆದು ಹಾಕ್ತಿದ್ದಾರೆ. ಇದೇ ಈಗ ಮರಣ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿದೆ. ಶಿರೂರು ವಯನಾಡಿನಲ್ಲಿ ಹೆಣಗಳ ರಾಶಿ ಬೀಳ್ತಿದ್ದಂತೆ ಜನ ದೇವರ ಮೊರೆ ಹೋಗಿದ್ದಾರೆ. ಗುಡ್ಡ ಗಂಡಾಂತರ ಎಚ್ಚೆತ್ತ ಸರ್ಕಾರ. ರಾಜ್ಯದುದ್ದಕ್ಕೂ ಅಬ್ಬರಿಸ್ತಿರೋ ಮಹಾಮಳೆ ಬೆಟ್ಟದ ಬುಡದಲ್ಲಿರೋರ ಜೀವವನ್ನೇ ಕಸೀತಿದೆ. ಹೀಗಾಗಿ ಎಚ್ಚೆತ್ತಿರೋ ಸರ್ಕಾರ ಪಶ್ಚಿಮ ಘಟ್ಟಗಳ ಸಾಲನ್ನ ಉಳಿಸೋದಕ್ಕೆ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಚಿಕ್ಕಮಗಳೂರು, ಹಾಸನ, ಉತ್ತರ ಕನ್ನಡ, ಮಡಿಕೇರಿ, ದಕ್ಷಿಣ ಕನ್ನಡ, ಮೈಸೂರು, ಶಿವಮೊಗ್ಗ, ಚಾಮರಾಜನಗರ, ಬೆಳಗಾವಿ ಸೇರಿದಂತೆ ಒಟ್ಟು 9 ಜಿಲ್ಲೆಗಳ ಪಶ್ಚಿಮ ಘಟ್ಟಗಳಲ್ಲಿ ಆಗಿರೋ ಅರಣ್ಯ ಒತ್ತುವರಿ ತೆರವಿಗೆ ಸೂಚನೆ ನೀಡಿದ್ದಾರೆ. ಹೋಮ್ ಸ್ಟೇ, ರೆಸಾರ್ಟ್ ಏನೇ ಇದ್ರೂ ಬುಡಮೇಲು ಮಾಡಿ ಅಂತ ಈಶ್ವರ ಖಂಡ್ರೆ ಆದೇಶ ನೀಡಿದ್ದಾರೆ. ಅಷ್ಟೇ ಅಲ್ಲ, 2015ರಿಂದ ಇಲ್ಲಿಯವರೆಗೆ ಸೂಕ್ಷ್ಮ ಪ್ರದೇಶಗಳಲ್ಲಿ ನಡೆದಿರೋ ಕಾಮಗಾರಿಗಳ ವರದಿಯನ್ನೂ ನೀಡುವಂತೆ ಸೂಚನೆ ನೀಡಿದ್ದಾರೆ. ಸ್ಲೈಡ್ಸ್ ಆಗ್ತಾ ಇದೆ, ಲ್ಯಾಂಡ್ ಸ್ಲೈಡ್ಸ್ ಅಲ್ಲೂ ಸಹಿತ ಕೆಲವು ಹೊಸ ಜಾಗಗಳನ್ನ ನಾವು ಗುರುತಿಸ್ತಾ ಬಂದಿದ್ದೀವಿ. ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನ್ಸ್ ಮನೆಗಳಿದ್ವು, ಅವು ಡ್ಯಾಮೇಜಸ್ ಆಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಬೆಟ್ಟ ಗುಡ್ಡಗಳು ನೆಲಕಚ್ಚುತ್ತಿವೆ. ಹೀಗಾಗಿ ಚಿಕ್ಕಮಗಳೂರು ಜನ ದೇವರ ಮೊರೆ ಹೋಗಿದ್ದಾರೆ. ಕಿಗ್ಗ ಋಷ್ಯಶೃಂಗ ಕಳಸೇಶ್ವರ ದೇವಾಲಯದಲ್ಲಿ ಅಗಿಲು ಸೇವೆ ಸಲ್ಲಿಸಿದ್ದಾರೆ. ಅಗಿಲಗಂಧ ಸೇವೆ ಅಂತ ಉಂಟು. ಅಂದರೆ ಅತಿವೃಷ್ಟಿ ನಿವೃತ್ತಿಗಾಗಿ ಅಗಿಲಗಂಧನ ಸಮರ್ಪಣೆ ಮಾಡ್ತೀವಿ, ಪೂಜೆ ಮಾಡಿಸಿ. ಅದು ಮಠದಿಂದ ಬರಬೇಕು. ಭಕ್ತಾದಿಗಳು ಹೋಗಿ ಗುರುಗಳ ಹತ್ರ, ಜಗದ್ಗುರುಗಳ ಹತ್ರ ಅರಿಕೆ ಮಾಡ್ಕೊಂಡ್ಬರ್ಬೇಕು. ಭಕ್ತಾದಿಗಳ ಪ್ರಾರ್ಥನೆಯಿಂದನೇ ಮಳೆ ಕಡಿಮೆಯಾಗಿ ಎಲ್ಲರಿಗೂ ಅನುಕೂಲ ಆಗಿದೆ. ಒಟ್ನಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಹೊಡೆತ ತಿನ್ಮೇಲೆ ಸರ್ಕಾರದ ಜೊತೆಗೆ ಜನರೂ ಸಹ ಬುದ್ಧಿ ಕಲಿತಂತೆ ಕಾಣ್ತಿದೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.